ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಬನ್ನಿ ಫ್ರೆಂಡ್ಸ್, ಇವತ್ತು ರಾಗಿ ಮುದ್ದೆ ಮತ್ತು ಅದ್ರ ಜೊತೆ ನಾನು ಬಸ್ಸಾರು ಹೆಂಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ನೀವು ರಾಗಿ ಮುದ್ದೆನ ಮನೇಲಿ ಪ್ರಿಪೇರ್ ಮಾಡ್ಕೋಬೋದು. ಹೆಂಗೆ ಮಾಡೋದಂತ ನೋಡೋಣ. ನೀವು ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಒತ್ತಕ್ಕೆ ಮರಿಬೇಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ರಾಗಿ ಮುದ್ದೆ ಹೆಂಗೆ ಮಾಡೋದಂತ ನೋಡೋಣ. ನಾನು ಫಸ್ಟಿಗೆ ಇವಾಗ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಕಡಾಯಿನ ಇಡ್ತಾ ಇದ್ದೀನಿ. ಈ ಕಡಾಯಿಗೆ ನಾನೊಂದು 3 ರಿಂದ 4 ಕಪ್ಪಷ್ಟು ನೀರನ್ನ ಹಾಕ್ತಾ ಇದ್ದೀನಿ. ಇದಕ್ಕೆ ನಾನಿವಾಗ ಅವರೆಕಾಳನ್ನ ಒಂದು ಅರ್ಧ kg ಅಷ್ಟು ಹಾಕ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ನಾನು ಸಬ್ಸಿಗೆ ಸೊಪ್ಪನ್ನ ಒಂದು 2 ಕಟ್ಟಷ್ಟು ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು 3 ಗ್ರೀನ್ ಚಿಲ್ಲಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬೇಯಬೇಕು. ಅವರೆಕಾಳು ಚೆನ್ನಾಗಿ ಬೇಯುವವರೆಗೂ ಇದನ್ನು ಬೇಯಿಸ್ಕೊಳ್ಳಿ. ಇವಾಗ ಚೆನ್ನಾಗಿ ಪರ್ಫೆಕ್ಟಾಗಿ ಬೆಂದಿದೆ. ಅದನ್ನು ಕೈಯಲ್ಲಿ ಸ್ಮ್ಯಾಶ್ ಮಾಡಿದಾಗ ಅದೇನಾಗುತ್ತೆ, ಸ್ಮ್ಯಾಶ್ ಆಗಬೇಕು, ಅದುವರೆಗೂ ಅದನ್ನು ಬೇಯಿಸ್ಕೋಬೇಕು. ಇವಾಗ ನಾನು 3 ಥರದ ಸೊಪ್ಪು ತಗೊಂಡಿದ್ದೀನಿ. ಇದಕ್ಕೆ ದಂಟಿನ ಸೊಪ್ಪು, ಪಾಲಕ್ ಸೊಪ್ಪು, ಇನ್ನು ಬೆರಕೆ ಸೊಪ್ಪು ತಗೊಂಡು ಇದನ್ನು ನಾನು ಕ್ಲೀನಾಗಿ ವಾಶ್ ಮಾಡ್ಕೊಂಡು ಕಟ್ ಮಾಡಿಕೊಂಡು ಇದನ್ನು ನಾನಿವಾಗ ಕುದೀತಾ ಇರುವ ನೀರಿಗೆ ಹಾಕ್ತಾ ಇದ್ದೀನಿ. ಅಂದರೆ ನಾನು ಆವಾಗಲೇ ಬೇಯಿಸಿರುವಂಥ ಅವರೆಕಾಳೆಲ್ಲ ಬೇಯಿಸ್ಕೊಂಡಿದ್ದೆ ನೋಡಿ, ಅದೇ ನೀರಿಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಆವಾಗ ಅವರೆಕಾಳನ್ನ ಒಂದು 15 ನಿಮಿಷ ಬೇಯಿಸ್ಕೋಬೇಕು. ಅವರೆಕಾಳು ಬೇಯೋಕ್ಕೆ ಒಂದು 15 ನಿಮಿಷ ಆಗುತ್ತೆ. ಆಮೇಲೆ ಇದು ಹಾಕ್ಕೊಂಡು ಇದನ್ನು ಒಂದು 5 ನಿಮಿಷ ಬೇಯಿಸ್ಕೋಬೇಕು. ಅಂದರೆ ಎಲೆ ಎಲ್ಲ ಬೇಗನೆ ಬೇಯುತ್ತಲ್ವ, ಒಂದು 5 ನಿಮಿಷ ಬೇಯಿಸಿದರೆ ಸಾಕಾಗುತ್ತೆ. ಇವಾಗ ಒಂದು 5 ನಿಮಿಷ ಬೆಂದ ನಂತರ ಇದನ್ನು ನಾನಿವಾಗ ಒಂದು ಸೋರಿಸುವಂತಹ ಸ್ಟ್ರೈನರ್ಗೆ ಹಾಕ್ಕೊಂಡು ಇದನ್ನು ನಾನಿವಾಗ ಸೋರಿಸ್ತಾ ಇದ್ದೀನಿ. ಅಂದರೆ ನಾನು ಸ್ಟಾಕ್ ಬೇರೆ, ಆಮೇಲೆ ಅದರ ಎಳೆ ಬೀಜ ಎಲ್ಲ, ಅವರೆಕಾಳು ಬೀಜ ಇದೆಯಲ್ಲ ಅದೆಲ್ಲ ಬೇರೆ ಬೇರೆ ಮಾಡ್ತಾ ಇದ್ದೀನಿ. ಇವಾಗ ಇದು ಸ್ಟಾಕ್ನ ನಾನು ಸಪ್ರೇಟಾಗಿ ಎತ್ತಿಡ್ತಾ ಇದ್ದೀನಿ. ಇದಕ್ಕೆ ಕಟ್ಟು ಅಂತ ಹೇಳ್ತೀವಿ. ಅದನ್ನು ನಾನು ಕಟ್ಟನ್ನ ಪಕ್ಕದಲ್ಲಿ ಇಡ್ತಾ ಇದ್ದೀನಿ. ಇವಾಗ ನಾನು ಇದಕ್ಕೆ ಮಸಾಲೆಲ್ಲ ಫ್ರೈ ಮಾಡ್ಕೋಬೇಕು. ಅದಕ್ಕೆ ನಾನು ಗ್ಯಾಸ್ ಆನ್ ಮಾಡ್ಕೊಂಡು ಒಂದು ಫ್ರೈ ಪ್ಯಾನ್ನ ಇಟ್ಟಿದ್ದೀನಿ. ಈ ಫ್ರೈ ಪ್ಯಾನು ಬಿಸಿ ಆದ ನಂತರ ಇದಕ್ಕೆ ಒಂದು 3 ಸ್ಪೂನಷ್ಟು ಆಯಿಲು ಹಾಕಿ ಬಿಸಿ ಆದ ನಂತರ ಇದಕ್ಕೆ 1 ಸ್ಪೂನಷ್ಟು ಜೀರಾ, ಆಮೇಲೆ 1 ಸ್ಪೂನು ಧನಿಯಾ, 1 ಸ್ಪೂನು ಬ್ಲ್ಯಾಕ್ ಪೆಪ್ಪರು, ಕಾರ್ನ್ ಅಂತ ಬರುತ್ತೆ ಅದು, ಆಮೇಲೆ ಒಂದು 4 ರಿಂದ 5 ಬೆಳ್ಳುಳ್ಳಿ, ಒಂದು 4 ಬ್ಯಾಡಗಿ ಮೆಣಸು, ಆಮೇಲೆ ಒಂದು 2 ಆನಿಯನ್ನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕಲರ್ ಚೇಂಜ್ ಆಗಿ ಆನಿಯನ್ ಬೇಯೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇವಾಗ ಕಲರ್ ಚೇಂಜ್ ಆಗಿ ಆನಿಯನ್ ಎಲ್ಲ ಕರೆಕ್ಟಾಗಿ ಬಂದಿದೆ. ಆಮೇಲೆ ನಾವು ಹಾಕಿರುವಂಥ ರೆಡ್ ಚಿಲ್ಲಿ, ಆಮೇಲೆ ನಾವು ಧನಿಯಾ ಅದೆಲ್ಲ ಕರೆಕ್ಟಾಗಿ ಫ್ರೈ ಆಗಿದೆ. ಇದು ಒಂದು ಸ್ವಲ್ಪ ತಣ್ಣಗಾಗೆ ಸ್ವಿಚ್ ಆಫ್ ಮಾಡ್ಕೊಂಡು ಗ್ಯಾಸು, ಆಮೇಲೆ ತಣ್ಣಗಾಗೋಕ್ಕೆ ಬಿಡಬೇಕು. ತಣ್ಣಗಾದ ನಂತರ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು. ಇವಾಗ ನಾನು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಈ ಮಿಕ್ಸಿ ಜಾರಿಗೆ ನಾನಿವಾಗ 1 ಕಪ್ಪು ತುರಿದಿರುವಂಥ ಕಾಯಿ ಹಾಕ್ಕೊಳ್ಳಿ. ಒಂದು ಇಲ್ಲಾಂದರೆ 3/4 ಕಪ್ ಆದರೂ ಸಾಕಾಗುತ್ತೆ. ಜಾಸ್ತಿ ಹಾಕೋಕೆ ಹೋಗಬೇಡಿ, ಚೆನ್ನಾಗಿ ಬರೋಲ್ಲ ಈ ಬಸ್ಸಾರು. ಆಮೇಲೆ ಇದಕ್ಕೆ ನಾನು 1 ಟೊಮೆಟೊನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಆಮೇಲೆ ನಾನು ಆವಾಗಲೇ ಬೇಯಿಸಿರುವಂಥ ಅವರೆಕಾಳು ಮತ್ತು ಸೊಪ್ಪು ಇದೆಯಲ್ಲ ಅದನ್ನು ಒಂದು 2 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ದೊಡ್ಡ ಸ್ಪೂನ್ ಇರುತ್ತಲ್ಲ ಮನೇಲಿ, ಆ ಸ್ಪೂನು 2 ಸ್ಪೂನಷ್ಟು ಹಾಕ್ಕೋಬೇಕು. ಆಮೇಲೆ ಒಂದು ಲಿಂಬೆ ಗಾತ್ರದಷ್ಟು ಇದಕ್ಕೆ ಹುಣಸೆಹಣ್ಣು ಹಾಕ್ಕೋಬೇಕು. ಆಮೇಲೆ ನೀರು ಎಷ್ಟು ನೋಡಿಕೊಂಡು ನೀವು ಗಟ್ಟಿಯಾಗಿರುವಂಥ ಒಂದು ಪೇಸ್ಟನ್ನು ರೆಡಿ ಮಾಡ್ಕೋಬೇಕು. ಇವಾಗ ಸ್ಮೂತಾಗಿರುವಂಥ ಗಟ್ಟಿಯಾಗಿರುವಂಥ ಒಂದು ಪೇಸ್ಟ್ ನಾನು ರೆಡಿ ಮಾಡಿಕೊಂಡು ಅದನ್ನು ಪಕ್ಕದಲ್ಲಿ ಇಡ್ತಾ ಇದ್ದೀನಿ. ಇವಾಗ ಮತ್ತೆ ಗ್ಯಾಸ್ ಆನ್ ಮಾಡಿಕೊಂಡು ನಾನು ಇವಾಗ ಬಸ್ಸಾರಿಗೆ ಎಲ್ಲ ಒಗ್ಗರಣೆನ ಕೊಡಬೇಕು. ಅದಕ್ಕೋಸ್ಕರ ನಾನಿವಾಗ ಒಂದು ಕಡಾಯಿನ ಇಟ್ಟು ಬಿಸಿ ಆದ ನಂತರ ಇದಕ್ಕೆ ನಾನು 3 ಟೀ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು, ಆಯಿಲು ಬಿಸಿ ಆದ ನಂತರ ಇದಕ್ಕೆ 1 ಸ್ಪೂನಷ್ಟು ಸಾಸಿವೆ, ಆಮೇಲೆ 1 ಸ್ಪೂನಷ್ಟು ಜೀರಾ, ಆಮೇಲೆ 1 ರೆಡ್ ಚಿಲ್ಲಿನ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ರೆಡ್ ಚಿಲ್ಲಿನ ಕಟ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಆಮೇಲೆ 1 ಸ್ಪೂನಷ್ಟು ನಾನು ಹಿಂಗನ್ನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಅಂದರೆ ಇದು ಒಗ್ಗರಣೆಗೋಸ್ಕರ. ಇವಾಗ ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡಿದ ನಂತರ ಇದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನಷ್ಟು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಒಂದು ಒಳ್ಳೆ ಅರೋಮ ಬರುವವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ನೀವು ಫ್ಲೇಮ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಇಲ್ಲಾಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ನಂತರನೇ ಬರ್ನ್ ಆಗಿ ಹೋಗ್ಬಿಡುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಅದಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದನ್ನು ಚೆನ್ನಾಗಿ ಒಂದು ಸಲ ಫ್ರೈ ಮಾಡಿಕೊಂಡು ಒಂದು ಒಳ್ಳೆ ಅರೋಮ ಬಂದ ನಂತರ ಇದಕ್ಕೆ 1 ಆನಿಯನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೋಬೇಕು. ಹಾಕ್ಕೊಂಡು ಅದು ಚೆನ್ನಾಗಿ ಫ್ರೈ ಆಗಿ ಕಲರ್ ಚೇಂಜ್ ಆಗಿ ಸಾಫ್ಟ್ ಆಗುವವರೆಗೂ ಅದನ್ನು ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿದ ನಂತರ ಇದಕ್ಕೆ ಇವಾಗ ನಾವು ಆವಾಗಲೇ ಮಾಡಿರುವಂಥ ಪೇಸ್ಟ್ ಇದೆಯಲ್ಲ, ಮಸಾಲ ಪೇಸ್ಟ್, ಆ ಪೇಸ್ಟನ್ನು ನಾವು ಇದಕ್ಕೆ ಹಾಕ್ಕೋಬೇಕು. ಆಮೇಲೆ ನಾವು ಆವಾಗಲೇ ಮಾಡಿರುವಂಥ ಕಟ್ ಇದೆಯಲ್ವ, ಆ ಕಟ್ಟನ್ನ ಇದಕ್ಕೆ ಹಾಕ್ಕೋಬೇಕು. ಕಟ್ ಅಂದರೆ ನಾವು ಎಳೆಯಲ್ಲಿ ತೆಗೆದಿರುವಂಥ ಸ್ಟಾಕ್ ಇದೆಯಲ್ಲ, ಆ ಸ್ಟಾಕ್ನ ಇದಕ್ಕೆ ಹಾಕ್ಕೋಬೇಕು. ಒಂದೇ ಸಲ ಹಾಕಕ್ಕೆ ಹೋಗಬೇಡಿ. ನಿಮಗೆ ಗಟ್ಟು ತಿಕ್ನೆಸ್ ಎಷ್ಟು ಬೇಕಂತ ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ನಾನು ಇದು 3/4 ಹಾಕ್ಕೊಂಡಿದ್ದೀನಿ ನೋಡಿ. ಇವಾಗ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೋಬೇಕು. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ಸಾಕು.
ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು ಕುದಿ ಬರಬೇಕು, ಚೆನ್ನಾಗಿರುವಂಥ ಒಂದು ಕುದಿ ಬಂದರೆ ಇವಾಗ ಪರ್ಫೆಕ್ಟ್ ಆಗಿರುವಂಥ ಇದಕ್ಕೆ ಬಸ್ಸಾರು ರೆಡಿ ಆಯಿತು. ಇದ್ರ ಬೇಕಂದರೆ ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಇದು ಆಪ್ಷನಲ್ಲು, ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ನೀವು ಇದನ್ನು ಸ್ಕಿಪ್ ಮಾಡ್ಕೋಬೋದು. ಇವಾಗ ನಾನು ಪಲ್ಯ ಮಾಡೋದು ಹೆಂಗಂತ ತೋರಿಸ್ತಾ ಇದ್ದೀನಿ. ಇವಾಗ ಒಂದು ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಸಣ್ಣ ಕಡಾಯಿನ ಇಡ್ತಾ ಇದ್ದೀನಿ. ಈ ಕಡಾಯಿಗೆ ನಾನು ಕೋಕೋನಟ್ ಆಯಿಲ್ನ ಹಾಕ್ತಾ ಇದ್ದೀನಿ. ಕೋಕೋನಟ್ ಆಯಿಲ್ ಒಂದು 3 ಸ್ಪೂನಷ್ಟು ಹಾಕ್ಕೊಂಡು, ಆಮೇಲೆ ಸಾಸಿವೆ 1 ಸ್ಪೂನು, 1 ಟೀ ಸ್ಪೂನಷ್ಟು ಜೀರಾ, ಆಮೇಲೆ ಇದಕ್ಕೆ ರೆಡ್ ಚಿಲ್ಲಿನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಆಮೇಲೆ ಇದು ಕ್ರಷ್ ಮಾಡಿರುವಂಥ ಬೆಳ್ಳುಳ್ಳಿ 1 ಸ್ಪೂನಷ್ಟು, ಇದಕ್ಕೆ ಹಿಂಗನ್ನ ಹಾಕ್ಕೋಬೇಕು. ಹಾಕ್ಕೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇದು ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಒಂದು ಆನಿಯನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಚಾಪ್ ಮಾಡಿರುವಂಥ ಒಂದು ಆನಿಯನ್ನ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಕಲರ್ ಚೇಂಜ್ ಆಗಿ ಸಾಫ್ಟ್ ಆಗೋರ್ಗು ಇದನ್ನು ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿದ ನಂತರ ಇದಕ್ಕೆ ನಾನು ಆವಾಗಲೇ ಬೇಯಿಸಿರುವಂಥ ಸೊಪ್ಪು ಮತ್ತು ಅವರೆಕಾಳು ಇದೆಯಲ್ವ, ಅದನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಒಂದು ಸಲ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಸೊಪ್ಪಲ್ಲಿರುವಂಥ ನೀರಿನ ಅಂಶ ಎಲ್ಲ ಹೋಗುವವರೆಗೂ ಇದನ್ನು ಸ್ವಲ್ಪ ಡ್ರೈ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಅಂದರೆ ಫಸ್ಟಿಗೆ ನಾವು ಬೇಯಿಸುವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀವಿ, ಅದನ್ನು ನೋಡಿಕೊಂಡು ಹಾಕ್ಕೊಳ್ಳಿ. ಆಮೇಲೆ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಕಾಯಿ ತುರಿನ ಹಾಕ್ಕೋಬೇಕು. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಒಂದು ಸಲ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಇವಾಗ ಪಲ್ಯ ರೆಡಿ ಆಯಿತು. ಇವಾಗ ರಾಗಿ ಮುದ್ದೆ ಹೆಂಗೆ ಮಾಡೋದಂತ ನೋಡೋಣ. ನಾನು ಇವಾಗ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಸಾಸ್ ಪ್ಯಾನ್ನ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು 2 ಕಪ್ಪಷ್ಟು ನೀರನ್ನ ಹಾಕ್ತಾ ಇದ್ದೀನಿ. ನೀರು ಚೆನ್ನಾಗಿ ಕುದಿ ಬಂದ ನಂತರ ಇದಕ್ಕೆ ನಾನು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ, ಒಂದು ಅರ್ಧ ಸ್ಪೂನಷ್ಟು. ಆಮೇಲೆ ಇದಕ್ಕೆ ನಾನು 1 ಕಪ್ಪಷ್ಟು ರಾಗಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಹಾಕಿದ ನಂತರ ಮೇಲೆ ಅದೇನಾಗುತ್ತೆ ಬಾಯ್ಲ್ ಆಗ್ತಾ ಬರುವಾಗ ಫುಲ್ಲು ಕವರ್ ಆಗಬೇಕು, ಅದುವರೆಗೂ ಇದು ಬಾಯ್ಲ್ ಆಗೋಕ್ಕೆ ಬಿಡಬೇಕು. ಇವಾಗ ಚೆನ್ನಾಗಿ ಬಾಯ್ಲ್ ಆಗಿ ಎಲ್ಲ ಕವರ್ ಆದ ನಂತರ ಇದನ್ನು ನಾವು ದಪ್ಪಗಿರುವಂಥ ಸ್ಪೂನ್ ತಗೋಬೇಕು. ಅದರ ಹ್ಯಾಂಡಲ್ ಇರುತ್ತಲ್ಲ, ದಪ್ಪಗಿರುತ್ತಲ್ಲ, ಅಂಥ ಹ್ಯಾಂಡಲ್ನ ಸ್ಪೂನ್ನ ತಗೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಲಮ್ಸ್ ಬರಬಾರ್ದು, ಅಂದರೆ ಇದರಲ್ಲಿ ಗಂಟು ಬರಬಾರ್ದು, ಆ ಥರ ಚೆನ್ನಾಗಿ ನೀವು ಮಿಕ್ಸ್ ಮಾಡಬೇಕು. ಮತ್ತು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಡಬೇಕು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು, ಒಂದು ಸ್ವಲ್ಪ ಗಂಟು ಬರ್ದಂಗೆ. ಇವಾಗ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಇದನ್ನು ನಾನಿವಾಗ ಇದಕ್ಕೆ ಒಂದು 1/4 ಕಪ್ಪಷ್ಟು ನೀರನ್ನ ಹಾಕ್ತಾ ಇದ್ದೀನಿ. 1/4 ಕಪ್ ನೀರು ಯಾಕಂದರೆ ಅದು ಫುಲ್ಲು ದಮ್ ಆಗಬೇಕು. ನಾವಿವಾಗ ಮಿಕ್ಸ್ ಮಾಡುವಾಗ ಅದೇನಾಗಿದೆ ಬೆಂದಿಲ್ಲ ರಾಗಿ ಹಿಟ್ಟು, ಅದಕ್ಕೆ 1/4 ಕಪ್ ನೀರು ಹಾಕಿ ಅದನ್ನು ನಾನು ಸ್ಟೀಮ್ ಆಗೋಕ್ಕೆ ಬಿಟ್ಟಿದ್ದೀನಿ, ಚೆನ್ನಾಗಿ ದಮ್ ಆಗೋಕ್ಕೆ ಬಿಟ್ಟಿದ್ದೀನಿ. ಒಂದು 10 ನಿಮಿಷ ಇದನ್ನು ಬಿಡಬೇಕು. 10 ನಿಮಿಷ ಬಿಟ್ಟ ನಂತರ ನೋಡಿ ಇವಾಗ ಪರ್ಫೆಕ್ಟಾಗಿ ಇದು ಹಿಟ್ಟೆಲ್ಲ ಬೆಂದು ಕರೆಕ್ಟಾಗಿ ಬಂದಿದೆ. ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿದ ನಂತರ ಇದಕ್ಕೆ 1 ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ಳಿ. ತುಪ್ಪ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಜನ ಎಲ್ಲ ಏನಾಗುತ್ತೆ ಅಂದರೆ ಅವ್ರಿಗೆ ಹೆಲ್ತ್ ಕಾನ್ಷಿಯಸ್ ಅವರೆಲ್ಲ ಇರ್ತಾರೆ, ಅಂಥವ್ರು ಬೇಕಾದರೆ ಸ್ಕಿಪ್ ಮಾಡ್ಕೋಬೋದು ತುಪ್ಪನ. ನಾನು 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ ಸ್ವಲ್ಪನೂ ಗಂಟು ಬರಬಾರ್ದು. ಇದನ್ನು ನೀವು ಕೆಳಗಡೆ ಗ್ಯಾಸ್ ಆಫ್ ಮಾಡಿಕೊಂಡು ಇದು ಕೆಳಗಡೆ ಇಟ್ಟು ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೋಡಿ ಎಲ್ಲ ಕರೆಕ್ಟಾಗಿ ಒಂದು ಸ್ವಲ್ಪನೂ ಗಂಟು ಇಲ್ದಂಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಇದನ್ನು ಸ್ಲ್ಯಾಬ್ ಮೇಲೆ ಇಟ್ಟು ಇದು ಬಾಲ್ ಮಾಡ್ಕೋಬೇಕು. ಕರೆಕ್ಟಾಗಿ ಇದು ನಾವು ನಾದ್ಕೋಬೇಕು, ಅಂದರೆ ಸಾಫ್ಟಾಗಿ ಬರಬೇಕು ಹಿಟ್ಟು. ಅದಕ್ಕೋಸ್ಕರ ನಾನು ಸ್ಲ್ಯಾಬ್ ಮೇಲೆ ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಂಡು, ಅಂಟ್ಕೋಬಾರ್ದಲ್ವ ಸ್ಲ್ಯಾಬಿಗೆ, ಅದಕ್ಕೋಸ್ಕರ ಒಂದು ಸ್ವಲ್ಪ ತುಪ್ಪ ಸವರ್ಕೊಳ್ಳಿ ಸ್ಲ್ಯಾಬ್ ಮೇಲೆ. ಆಮೇಲೆ ಅದ್ರ ಮೇಲ್ಗಡೆ ಹಿಟ್ಟನ್ನು ಹಾಕ್ಕೊಳ್ಳಿ. ಈ ನಾವು ಮಾಡಿರುವಂಥ ರಾಗಿ ಹಿಟ್ಟನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಈ ಥರ ಕೈಯಲ್ಲಿ ನಾದ್ಕೋಬೇಕು. ಅದು ಸಾಫ್ಟಾಗಿ ಬರುವವರೆಗೂ ಇದನ್ನು ಈ ಥರ ಒಂದು ಸ್ವಲ್ಪ ತಣ್ಣಗಾದ ನಂತರ ಮಾಡ್ಕೊಳ್ಳಿ. ಜಾಸ್ತಿ ಬಿಸಿ ಇರುವಾಗ ಕೈ ಸುಟ್ಕೊಳ್ಳುತ್ತೆ, ಅದಕ್ಕೆ ಒಂದು ಸ್ವಲ್ಪ ಹಿಟ್ಟು ತಣ್ಣಗಾದ ನಂತರ ಕೈಯಲ್ಲಿ ಕರೆಕ್ಟಾಗಿ ಅದನ್ನು ನೀವು ಏನು ಮಾಡಬೇಕು, ಮಿಕ್ಸ್ ಮಾಡ್ಕೋಬೇಕು, ನಾದ್ಕೊಂಡು ನೋಡಿ ಇವಾಗ ಪರ್ಫೆಕ್ಟ್ ಆಗಿರುವಂಥ ಒಂದು ನಾನು ರಾಗಿ ಮುದ್ದೆನ ರೆಡಿ ಮಾಡ್ತಾಯಿದ್ದೀನಿ. ರಾಗಿ ಮುದ್ದೆ ಕರೆಕ್ಟಾಗಿ ರೌಂಡ್ ಶೇಪ್ ಬರಬೇಕಂದ್ರೆ ಒಂದು ರೌಂಡ್ ಆಗಿರುವಂಥ ಬೌಲ್ನ ತಗೊಳ್ಳಿ. ಆ ಬೌಲ್ನ ನೀವೇನು ಮಾಡಬೇಕು, ಒಂದು ಸ್ವಲ್ಪ ನೀರು ಹಾಕ್ಕೋಬೇಕು, ಸ್ವಲ್ಪ ವೆಟ್ ಥರ ಮಾಡಿಕೊಂಡು ಈ ಬಾಲ್ನ ಅದರೊಳಗಡೆ ಹಾಕ್ತಾ ಕೈಯಲ್ಲಿ ಒಂದು ಸಲ ತೆಗಿತಾ ಮತ್ತೆ ಬೌಲ್ ಒಳಗಡೆ ಹಾಕ್ತಾ ಆ ಥರ ಮಾಡಿಕೊಂಡೆ ಪರ್ಫೆಕ್ಟಾಗಿ ನಾನು ತೋರಿಸಿದ್ದೀನಿ. ಅದೇ ಥರ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ರೌಂಡ್ ಶೇಪಲ್ಲಿ ಬರುತ್ತೆ. ತುಂಬಾ ಚೆನ್ನಾಗಿರುವಂಥ ಒಂದು ಹೆಲ್ದಿಯಾಗಿರುವಂತಹ ಮಧ್ಯಾಹ್ನದ ಮೀಲ್ಸ್ ಅಂತ ಹೇಳ್ಬೋದು. ನೀವು ಮನೇಲಿ ಇದನ್ನು ಒಂದು ಸಲ ಟ್ರೈ ಮಾಡಿ ನೋಡಿ. ರಾಗಿ ಮುದ್ದೆ, ಸೊಪ್ಪು ಸಾರು, ಪಲ್ಯ ತುಂಬಾ ಚೆನ್ನಾಗಿರುತ್ತೆ. ಈಸಿಯಾಗಿ ಒಂದು ಅರ್ಧ ಗಂಟೆಲೆಲ್ಲ ರೆಡಿ ಮಾಡ್ಕೋಬೋದು. ಆಮೇಲೆ ರಾಗಿ ಮುದ್ದೆ ಮೇಲ್ಗಡೆ ಒಂದು ಸ್ವಲ್ಪ ತುಪ್ಪ ಹಾಕಿ, ಬಸ್ಸಾರು ಮೇಲ್ಗಡೆ ಒಂದು ಸ್ವಲ್ಪ ತುಪ್ಪ ಹಾಕಿ ತಿಂತಾ ಇದ್ರೆ ಅದು ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಹೇಳೋಕ್ಕಾಗಲ್ಲ. ನೀವು ಒಂದು ಸಲ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿ ಇದೇ ಥರ ಮಾಡ್ಕೊಂಡು ತಿಂದರೆ ಆವಾಗ ಹೇಳ್ತೀರಾ ಎಷ್ಟು ಚೆನ್ನಾಗಿತ್ತು ಅಂತ. ನೀವು ಇದನ್ನು ಮನೇಲಿ ಟ್ರೈ ಮಾಡೋಕ್ಕಂತೂ ಮರೀಲೇಬೇಡಿ ಫ್ರೆಂಡ್ಸ್. ಇದನ್ನು ಟ್ರೈ ಮಾಡಿ ಹೆಂಗಾಯ್ತು ಅಂತ ನನಗೆ ಕಮೆಂಟಲ್ಲಿ ಒಂದು ಕಮೆಂಟ್ ಹಾಕಿ. ಆಮೇಲೆ ಈ ವಿಡಿಯೋಗೊಂದು ಲೈಕ್ ಕೊಡಲಿಕ್ಕೆ ಮರಿಬೇಡಿ ಫ್ರೆಂಡ್ಸ್. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ನೆಕ್ಸ್ಟ್ ಹೊಸ ರೆಸಿಪಿಯೊಂದಿಗೆ ಹೊಸ ವಿಡಿಯೋ ಜೊತೆ ಬರ್ತೀನಿ. ಬಾಯ್.